ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಸರ್ಕಾರಿ ನೌಕರರಿಗೆ, ಅದರಲ್ಲೂ ಸರ್ಕಾರಿ ಇಲಾಖೆಗಳಲ್ಲಿ ಲಂಚವನ್ನು ಪಡಿತಕ್ಕಂಥ ನೌಕರರಿಗೆ ಇದೊಂದು ಮಹತ್ವದ ಆದೇಶ ಮಾಹಿತಿ ಅಂತಲೇ ಹೇಳ್ಬೋದು. ಮಿಸ್ ಮಾಡದೇ ನೋಡಿ, ಯಾರ್ಯಾರು ಹಣವನ್ನು ಪಡಿತಾ ಇದ್ರಿ ಅವ್ರಿಗೆ ಈಗ ಇನ್ನು ಮುಂದೆ ಆ ರೀತಿ ಹಣವನ್ನು ವಸೂಲಿ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಸರ್ಕಾರದಿಂದ ಒಂದು ಮಹತ್ವದ ಆದೇಶ ಹೊರಬಂದಿದೆ. ಸೊ 3 ತಿಂಗಳಲ್ಲಿ ನಿಮಗೆ ತನಿಖೆನ ಮಾಡಿ ಅದು ಸಾಬೀತಾಯಿತು ಅಂದರೆ ಕಾನೂನು ಕ್ರಮವನ್ನು ಕೈಗೊಳ್ಳೋದಕ್ಕೋಸ್ಕರ ಇದು ಒಂದು ಆದೇಶವನ್ನು ಸರ್ಕಾರ ಹೊರಡಿಸಿದೆ. ಕೆಲವೊಂದು ಏಜೆನ್ಸಿಗಳ ಮೂಲಕ ತನಿಖೆಯನ್ನು ಮಾಡಿ ನಿಮಗೆ ಪ್ರಾಸಿಕ್ಯೂಷನ್ ಅಂದರೆ ಕಾನೂನು ಕ್ರಮವನ್ನು ಕೈಗೊಳ್ಳೋದಕ್ಕೋಸ್ಕರ ಈಗ ಸರ್ಕಾರ ರೆಡಿಯಾಗಿರ್ತಕ್ಕಂಥದ್ದು. ಸೊ ಯಾವ ಕೇಸಲ್ಲಿ ನಿಮಗೆ ತನಿಖೆಯನ್ನು ಮಾಡಲಾಗುತ್ತೆ ಮತ್ತು ಏಜೆನ್ಸಿಗಳಿಗೆ ಏನೇನು ಸೂಚನೆಗಳನ್ನ ಕೊಡಲಾಗಿದೆ ಅದ್ರ ಬಗ್ಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಳ್ಳೋಣ. ನೋಡಿ, ಮುಂಚಿನ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಸೊ ಇದು ಸರ್ಕಾರದಿಂದ ಒಂದು ಭ್ರಷ್ಟ ನೌಕರರಿಗೆ ಪ್ರಾಸಿಕ್ಯೂಷನ್ ಅಂದರೆ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ. ಅದರಲ್ಲಿ ಈಗ ಮುಖ್ಯವಾದಂಥ ಮಾಹಿತಿ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲ ಸರ್ಕಾರಿ ನೌಕರರು ತಪ್ಪದೇ ನೋಡಬೇಕಾದಂಥ ವಿಡಿಯೋ ಇದಾಗಿರೋದ್ರಿಂದ ಮಿಸ್ ಮಾಡ್ದೇ ನೋಡಿ. ಹಾಗೆ ಇದನ್ನು ಶೇರ್ ಮಾಡಿ ಕೂಡ ಬೇರೆಯವರು ನೋಡ್ಬೋದು. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಂದರೆ, ಇದು ಏನಕ್ಕೋಸ್ಕರ ಈಗ ಸರ್ಕಾರ ಈ ನಿರ್ಧಾರವನ್ನು ಮಾಡಿರೋದು ಅಂತಂದರೆ, ನೋಡಿ, ಲೋಕಾಯುಕ್ತ ಸಂಸ್ಥೆ ಒಂದರಲ್ಲೇ ಈಗ 1000ಕ್ಕೂ ಅಧಿಕ ಪ್ರಕರಣಗಳು ಈಗ ಅಭಿಯೋಜನೆಗೆ ಮಂಜೂರಾತಿ ಇನ್ನೂ ಸಿಕ್ಕಿಲ್ಲ. ಸೊ ಪ್ರಾಸಿಕ್ಯೂಷನ್ನ ಅನುಮತಿ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರ ತಡೆ ಅಧಿನಿಯಮ ಕಾಯ್ದೆ 1988 ಅದರಲ್ಲಿ ಸೆಕ್ಷನ್ 19ರ ಅನ್ವಯ ಈ ಕೇಂದ್ರ ರೂಪಿಸಿರುವ ಕ್ರೋಢೀಕೃತ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಕೇಂದ್ರ ರವಾನಿಸಿರುವ ಲಿಖಿತ ಸೂಚನೆ ಮೇರೆಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಅಧಿಕಾರ ಹೊಂದಿರುವ ಎಲ್ಲ ಸಕ್ಷಮ ಪ್ರಾಧಿಕಾರಗಳು ಹಾಗೂ ಅನುಮತಿ ಕೇಳುವ ತನಿಖಾ ಏಜೆನ್ಸಿಗಳಿಗೆ ಆದೇಶವನ್ನು ಹೊರಡಿಸಲಾಗಿದೆ. ಸರ್ಕಾರಿ ನೌಕರರ ವಿರುದ್ಧ ಮೊಕದ್ದಮೆ ಹೂಡುವುದಕ್ಕೆ ಅನುಮತಿ ನೀಡುವ ಮುನ್ನ ಸಕ್ಷಮ ಪ್ರಾಧಿಕಾರಗಳು ತಮ್ಮ ಮುಂದೆ ಮಂಡಿಸಲಾದ ದಾಖಲೆಯನ್ನು ಪರಿಶೀಲಿಸಬೇಕು. ನೌಕರನ ವಿರುದ್ಧ ಪ್ರಕರಣ ದಾಖಲಿಸಲು ಮೇಲ್ನೋಟಕ್ಕೆ ಸಾಕಷ್ಟು ಆಧಾರಗಳಿರುವುದು ಕಂಡು ಬಂದರೆ ಅನುಮತಿ ನೀಡುವ ಬಗ್ಗೆ ತೀರ್ಮಾನಿಸಬೇಕು. ವಿನೀತ್ ನಾರಾಯಣ್ ಮತ್ತು ಇತರರ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಮತ್ತು ಇತರ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಪಾಲಿಸುವಂತೆ ಹೇಳಿದೆ. ಸುಪ್ರೀಂ ತೀರ್ಪಿನ ಪ್ರಕಾರ ಕಾಲಮಿತಿಯೊಳಗೆ ಅಂದರೆ 3 ತಿಂಗಳಲ್ಲಿ ಹಾಗೂ ಯಾವುದೇ ಕಾನೂನು ಅಧಿಕಾರಿಗಳನ್ನು ಸಂಪರ್ಕಿಸಬೇಕಾದಲ್ಲಿ ಮಾತ್ರ ಮತ್ತೊಂದು ತಿಂಗಳು ಅವಧಿಯಲ್ಲಿ ಅಭಿಯೋಜನಾ ಮಂಜೂರಾತಿ ನೀಡುವ ಬಗ್ಗೆ ಅಂತಿಮ ನಿರ್ಣಯ ತೆಗೆದುಕೊಳ್ಳಬೇಕು ಅಂತ ಸೂಚಿಸಲಾಗಿದೆ. ಇದು ಬಹಳ ಮುಖ್ಯವಾದಂಥ ಮಾಹಿತಿ ಸ್ನೇಹಿತರೆ. ನೋಡಿ, ಇನ್ನು 3 ತಿಂಗಳಲ್ಲಿ ಅಂದರೆ ತನಿಖೆಯನ್ನು ಮಾಡಿ 3 ತಿಂಗಳಲ್ಲಿ ಕ್ರಮವನ್ನು ಕೈಗೊಳ್ಳೋದಕ್ಕೆ ಕಾಲಾವಕಾಶವನ್ನು ನೀಡಿರ್ತಕ್ಕಂಥದ್ದು. ಸೊ ಇಲ್ಲಿ ತನಿಖಾ ಏಜೆನ್ಸಿಗಳಿಗೆ ಏನೇನು ಸೂಚನೆಗಳನ್ನ ನೀಡಲಾಗಿದೆ ಅಂತಂದರೆ, ನೋಡಿ, ಮೊದಲಿಗೆ ನಿಗದಿತ ಅಧಿಕಾರಿ ಅಥವಾ ನೌಕರನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳುವಾಗ ಸ್ಪಷ್ಟ ತನಿಖಾ ವರದಿಯನ್ನು ಸಲ್ಲಿಸಬೇಕು. ಅಂದರೆ ಸುಮ್ಮನೆ ಹೋಗಿ ಈಗ ಯಾರಿಗೆ ಒಬ್ಬನಿಗೆ ನಮ್ಮನ್ನು ಕಂಡ್ರೆ ಆಗಲ್ಲ, ಅವನಿಗೆ ನನ್ನ ಕಂಡ್ರೆ ಆಗಲ್ಲ, ಈ ಥರ ಇರೋಂಥ ಪಕ್ಷದಲ್ಲಿ ಸಲ್ಲಿಸೋದಕ್ಕಾಗಲ್ಲ. ಸೊ ತನಿಖಾ ವರದಿಯನ್ನು ಫಸ್ಟು ಸಲ್ಲಿಸಬೇಕು. ಆರೋಪಕ್ಕೆ ಸಂಬಂಧಿಸಿದಂತೆ ಭೌತಿಕ ಸಾಕ್ಷ್ಯ, ಮೌಖಿಕ ಸಾಕ್ಷ್ಯ, ಸಾಂದರ್ಭಿಕ ಸಾಕ್ಷ್ಯ ಉಲ್ಲೇಖಿಸಿ ಪ್ರಸ್ತುತಪಡಿಸಬೇಕು. ಸೊ ಇಷ್ಟೊಂದು ರೂಲ್ಸ್ಗಳಿದೆ ನೋಡಿ. ಹಾಗೆ ಸೆಕ್ಷನ್ 19ರ ಅನ್ವಯ ಆರೋಪಿತ ಅಧಿಕಾರಿ ವಿರುದ್ಧದ ಸಮಗ್ರ ವಿವರಗಳನ್ನೊಳಗೊಂಡ ಚೆಕ್ ಲಿಸ್ಟನ್ನು ಸಲ್ಲಿಸಬೇಕಾಗತ್ತೆ. ಹಾಗೆ ಸೆಕ್ಷನ್ 19ರಡಿ ಪೊಲೀಸ್ ಅಧಿಕಾರಿ ಅಥವಾ ತನಿಖಾ ಸಂಸ್ಥೆಯ ಅಧಿಕಾರಿ ಅಲ್ಲದ ಖಾಸಗಿ ವ್ಯಕ್ತಿಗಳು ಕೂಡ ಪ್ರಾಸಿಕ್ಯೂಷನ್ ಅನುಮತಿಗೆ ಪ್ರಸ್ತಾವನೆಯನ್ನು ಸಲ್ಲಿಸ್ಬೋದು. ಸೊ ಅದೇ ಡಿಪಾರ್ಟ್ಮೆಂಟರು ಅಲ್ಲದೇ ಖಾಸಗಿ ವ್ಯಕ್ತಿ ಕೂಡ ನೋಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಗೆ ಪ್ರಸ್ತಾವನೆಯನ್ನು ಸಲ್ಲಿಸ್ಬೋದು ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, BNSS ಸೆಕ್ಷನ್ 218 ಅದರ ಅನ್ವಯ ಅಥವಾ ಬೇರೆ ಕಾನೂನಿನಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಲಾಗುತ್ತಿದೆಯೇ ಅಂತ ಸ್ಪಷ್ಟಪಡಿಸಬೇಕು. ಸೊ ಇದೊಂದು ಎಕ್ಸ್ಟ್ರಾ ಇದೆ ಸ್ನೇಹಿತರೆ. BNSS ಸೆಕ್ಷನ್ ಅದು ಸಪ್ರೇಟ್, ಅದ್ರ ಮೂಲಕ ನೀವು ಕೇಳಲಾಗ್ತಿದೆಯಾ ಅಂತ ಸ್ಪಷ್ಟವಾಗಿ ನೀವು ತಿಳಿಸ್ಬೇಕಾಗತ್ತೆ. ಯಾವ ಕೇಸಲ್ಲಿ ನಿಮಗೆ ಪ್ರಾಸಿಕ್ಯೂಷನ್ ಅಂದರೆ ಸರ್ಕಾರದ ಆದೇಶ ಹೊರಡಿಸಿರ್ತಕ್ಕಂಥದ್ದು ಯಾವ ಕೇಸಲ್ಲಿ ಪ್ರಾಸಿಕ್ಯೂಷನ್ಗೆ ಪ್ರಸ್ತಾವನೆಯನ್ನು ಸಲ್ಲಿಸ್ಬೋದು ಅಂತಂದರೆ, ನೋಡಿ, ಭ್ರಷ್ಟಾಚಾರ
ಅಧಿಕಾರ ದುರ್ಬಳಕೆ, ಸಾರ್ವಜನಿಕ ಹಣ ದುರ್ಬಳಕೆ ಮತ್ತು ಕ್ರಿಮಿನಲ್ ಕೇಸ್, ವಂಚನೆ, ಫೋರ್ಜರಿ ಮತ್ತು ಹಿಂಸಾಚಾರ ಕೃತ್ಯವೆಸಗಿದಲ್ಲಿ ಹಾಗೂ ಅಕ್ರಮ ಹಣಕಾಸು ವರ್ಗಾವಣೆ, ಬೇನಾಮಿ ಹೆಸರಲ್ಲಿ ಆಸ್ತಿ ಮಾಡುವುದು. ಇದಿಷ್ಟು ಸರ್ಕಾರಿ ನೌಕರರು ಮಾಡೋ ಹಾಗಿಲ್ಲ. ಸೊ ಇದಿಷ್ಟನ್ನು ಮನಸ್ಸಿನಲ್ಲಿ ಅಂದರೆ ಮೈಂಡಲ್ಲಿ ಇಟ್ಕೊಂಡು ಇದನ್ನು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಸರ್ಕಾರಿ ನೌಕರರು ಅನಗತ್ಯವಾಗಿ ಅಥವಾ ಹೆಚ್ಚು ಆಸ್ತಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಪ್ರಾಸಿಕ್ಯೂಷನ್ಗೆ ಪ್ರಸ್ತಾವನೆಯನ್ನು ಸಲ್ಲಿಸ್ಬೋದಾಗಿದೆ. ಸೊ ಇನ್ನು ಮುಂದೆ ಎಚ್ಚರಿಕೆಯಿಂದ ಇರಬೇಕಾದಂಥ ಪರಿಸ್ಥಿತಿ, ಅದು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ನೌಕರರಿಗೆ ಮಾತ್ರ. ನಿಯತ್ತಾಗಿರ್ತಕ್ಕಂಥ ನೌಕರರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಸೊ ಅವ್ರ ಪಾಡಿಗೆ ಅವರು ಕೆಲಸವನ್ನು ಮಾಡ್ಕೊಂಡು ಹೋಗ್ಬೋದು. ದುಡ್ಡಿಗೋಸ್ಕರ ಆಸೆ ಪಡ್ತಕ್ಕಂಥ ಸರ್ಕಾರಿ ನೌಕರರಿಗೆ ಇದೊಂದು ಎಚ್ಚರಿಕೆಯ ಗಂಟೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸರ್ಕಾರ ಈ ರೀತಿ ನಿರ್ಧಾರವನ್ನು ಮಾಡಿ ಆದೇಶವನ್ನು ಹೊರಡಿಸೋದ್ರ ನಂತರ ಕೂಡ ಇದೇ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ನೌಕರರು ಒಂದಲ್ಲ ಒಂದು ದಿನ ಸಿಕ್ಕಿ ಬೀಳದಂತೂ ಖಂಡಿತ. ಸೊ ಇವತ್ತಿಂದನೇ ಎಲ್ಲವನ್ನು ನಿಲ್ಲಿಸಿ ಸರ್ಕಾರಿ ಕೆಲಸವನ್ನು ನಿಯತ್ತಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ, ಮತ್ತಷ್ಟು ಇದೇ ರೀತಿ ಅಧಿಕೃತ ಮಾಹಿತಿ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.